ನನ್ನ ಆ ಬುದ್ಧನ ಆಲೋಚನೆ, ಮಹಾತ್ಮ ಬುದ್ಧನ ಆ ವ್ಯಕ್ತಿತ್ವ, ಅವನ ಧರ್ಮ ಬೋಧನೆ, ಅವನ ಇಡೀ ಜೀವನದ ಒಟ್ಟು ಸಾರಾಂಶ, ಉಪದೇಶ ನನ್ನ ವ್ಯಕ್ತಿತ್ವದಲ್ಲಿ ಕೆಲಸ ಕಾರ್ಯದ ರೂಪದಲ್ಲಿ ಕಾಣ್ತಾ ಇದೆಯಾ? ಪರಶುರಾಮ ತಂದೆಯ ವ್ಯಾಖ್ಯ ಪಾಲಕ, ನನ್ನ ಮನೆದೇವರು ಸೌದತ್ತಿ ಯಲ್ಲಮ್ಮ ಅವರ ಮಗ, ಅವನ ತಂದೆ ಜಮದಗ್ನಿ ಮಹಾನ್ ಋಷಿ. ಆ ಆಜ್ಞಾಧಾರಕ ಪರಶುರಾಮನ ಗುಣಗಳು ನನ್ನಲ್ಲಿದೆಯಾ? ನನ್ನ ತಂದೆ ಹೇಳಿದ್ದನ್ನ ಪಾಲಿಸುವುದು, ಅಥವಾ ಜಗತ್ತಿಗೆ ಅಂದು ಎಲ್ಲ ರಾಜ ಮಹಾರಾಜರುಗಳ ಉಪಟಳ ಹೆಚ್ಚಾದಾಗ ಆ ಭೂಮಿಯ ತೂಕವನ್ನು ನಿರ್ವಹಿಸಲಿಕ್ಕೆ, ಸಮತೋಲವನ್ನು ಕಾಯ್ದುಕೊಳ್ಳಲಿಕ್ಕೆ ಅವನು ತೆಗೆದುಕೊಂಡು ಹೊರಟ ಪರಶುರಾಮನ ಪರಶು, ಆ ಶಕ್ತಿ, ದುಷ್ಟ ಸಂಹಾರ, ಶಿಷ್ಟ ರಕ್ಷೆ, ಆ ಛಾತಿ, ಆ ಧೈರ್ಯ, ಆ ಅವತಾರದ ಸ್ವರೂಪ ನನ್ನಲ್ಲಿದೆಯಾ? ಆಜ್ಞಾಧಾರಕನೂ ಹೌದು, ಜಗದ ಸರ್ವ ಸಮತೋಲವನ್ನು ಕಾಯ್ದುಕೊಳ್ಳಲಿಕ್ಕೆ ಕತ್ತಿ ಎತ್ತಿ ಯುದ್ಧ ಮಾಡುವ ಛಾತಿ, ಇದೂ ಪರಶುರಾಮನ ಗುಣ. ಅದು ನನ್ನಲ್ಲಿದೆಯಾ? ಧರ್ಮ ಬೋಧಕನಾಗಿ ಜೀವನ ಪೂರ್ತಿ ಹುಟ್ಟಿನಿಂದ ಕೊನೆವರೆಗೂ ಕೂಡ ಸಂಕಷ್ಟಗಳನ್ನೇ ಎದುರಿಸಿದ ಶ್ರೀಕೃಷ್ಣ ಪರಮಾತ್ಮನ ಆ ಲೀಲಾ ಶಕ್ತಿ, ಸಮಯ ಪ್ರಜ್ಞೆ, ಯದಾ ಯದಾ ಧರ್ಮದ ಸ್ಥಾಪನೆಗಾಗಿ, ಧರ್ಮದ ರಕ್ಷಣೆಗಾಗಿ, ಕಾಲ ನಿಯಮದ ಅನುಕರಣೆಗಾಗಿ ಅತಿಯಾಸೆ, ಮೋಹ, ಲೋಭ, ದುಷ್ಟತೆ ಇದೆಲ್ಲವನ್ನೂ ಕೂಡ ಸ್ವತಃ ಯುದ್ಧ ಮಾಡದೆ, ಸ್ವತಃ ಕತ್ತಿ ಎತ್ತದೆ, ಅವರ ಜೊತೆಗಿರುವ ವ್ಯಕ್ತಿಗಳಿಗೆ ಆ ಸ್ಫೂರ್ತಿಯನ್ನು ತುಂಬಿ, ಒಬ್ಬ ಅರ್ಜುನ, ಒಬ್ಬ ಧರ್ಮರಾಯ, ಇನ್ನೊಬ್ಬ ವ್ಯಕ್ತಿಯನ್ನ, ಒಬ್ಬ ರಾಧೆ, ಇನ್ನೊಂದು ಮತ್ತೊಂದು ಅಂತ ನಮ್ಮ ಸುತ್ತಮುತ್ತಲಿರುವ ವ್ಯಕ್ತಿಗಳಲ್ಲಿ ಆ ಸ್ಫೂರ್ತಿಯನ್ನು ತುಂಬಿ, ನನ್ನ ಅಣ್ಣನೇ ಆಗಿರಲಿ, ತಮ್ಮನೇ ಆಗಿರಲಿ, ನನ್ನ ತಂದೆಯೇ ಆಗಿರಲಿ, ತಾಯಿಯೇ ಆಗಿರಲಿ, ಓದುತ್ತಿರುವ ಶಾಲೆಯೇ ಆಗಿರಲಿ, ವಾಸಿಸುತ್ತಿರುವ ಸ್ಥಳವೇ ಆಗಲಿ, ಆ ಶ್ರೀಕೃಷ್ಣ ಪರಮಾತ್ಮನ ಕರ್ಮಣ್ಯೇವಾಧಿಕಾರಸ್ತು ಮಾ ಫಲೇಸು ಕದಾಚನ, ಕೆಲಸ ಮಾಡುವ ಆ ಕರ್ತವ್ಯ ಪ್ರಜ್ಞೆ ನಮ್ಮಲ್ಲಿ ಹಿಡಿಕೆ ಹಾಕ್ತಾ ಇದೆಯಾ? ಆ ಶ್ರೀಕೃಷ್ಣ ಪರಮಾತ್ಮನಿಂದ ನಾನು ಕಲಿತ ಅಂಶಗಳೇನು? ಎಲ್ಲ ಕಷ್ಟಗಳಿದ್ದರೂ ಆ ಎಲ್ಲ ಕಷ್ಟಗಳನ್ನು ಮೀರಿ ಸಮಾಜದ ಒಳಿತಿಗಾಗಿ, ಇಡೀ ರಾಷ್ಟ್ರದ ಒಳಿತಿಗಾಗಿ, ಲೋಕದ ಹಿತಕ್ಕಾಗಿ ಎಲ್ಲ ಸವಾಲುಗಳನ್ನು ಸ್ವೀಕರಿಸುವ ಗುಣ, ಎಲ್ಲ ಸಮಸ್ಯೆಗಳಿಗೂ ಪರಿಹಾರವನ್ನು ಕಂಡುಹಿಡಿಯುವ ನಿಟ್ಟಿನಲ್ಲಿ ನಾನು ಮಾಡಬೇಕಾದ ತಪಸ್ಸು ನನ್ನ ವ್ಯಕ್ತಿತ್ವದಲ್ಲಿ ಇಣಿಕೆ ಹಾಕ್ತಾ ಇದೆಯಾ? ನನ್ನ ವ್ಯಕ್ತಿತ್ವದಲ್ಲಿ ಇಣಿಕೆ ಹಾಕ್ತಾ ಇದೆಯಾ? ಯಾರೋ ಒಬ್ಬ ವ್ಯಕ್ತಿ, ಬಲಾಢ್ಯ ವ್ಯಕ್ತಿ, ಬಲಿಚಕ್ರವರ್ತಿ ಎಂತವನು ಬಂದಾಗ ಲೋಕವನ್ನು ಕಾಡಲಿಕ್ಕೆ ವಾಮನನಾಗಿ ಅತೀ ಸಣ್ಣ ವೇಷದಲ್ಲಿ, ರೂಪದಲ್ಲಿ, ಚರ್ಮ ದೇಹಧಾರಿಯಾಗಿ ನಿಯಂತ್ರಿಸಲಿಕ್ಕೆ ಆ ವಾಮನ ರೂಪನಾದರೂ ಕೂಡ ಇಡೀ ಬ್ರಹ್ಮಾಂಡಕ್ಕೆ ಜ್ಞಾನದ ಮೂಲಕ, ಅಂತಃಶಕ್ತಿಯ ಮೂಲಕ ಆ ಮಟ್ಟಕ್ಕೆ ಬೆಳೆಯುವ ಧೀಶಕ್ತಿ ನಮ್ಮಲ್ಲಿದೆಯಾ? ಬೇರೂರಿದೆಯಾ? ಪೈರೊಡೆದಿದೆಯಾ? ಮೈದಳೆದಿದೆಯಾ? ಈ ಪ್ರಶ್ನೆ ಚರಿತ್ರೆಯಿಂದ ನಾವು ಕಲಿಯಲಿಕ್ಕೆ ಇರಬೇಕಾದ ಅಂಶಗಳು. ಯಾವ ವ್ಯಕ್ತಿಯೂ ಸಾಮಾನ್ಯನಲ್ಲ, ಶ್ರೀಕೃಷ್ಣ ಪರಮಾತ್ಮನೇ ಹೇಳುವ ಹಾಗೆ. ಪ್ರತಿ ಮಗುವಿಗೂ ಕೂಡ ಜಗತ್ತನ್ನಾಳುವ ಶಕ್ತಿ ಇದೆ. ನಾನು ಹೇಳುವುದಲ್ಲ, ನಮ್ಮ ಪರಂಪರೆ ಹೇಳುವ ಮಾತು, ನಾನು ಹೇಳುವುದಲ್ಲ, ಇತಿಹಾಸ ಹೇಳುವ ಮಾತು. ಪ್ರತಿ ಮಗುವಿಗೂ ಕೂಡ ಜಗತ್ತನ್ನಾಳುವ ಶಕ್ತಿ ಇದೆ ಎನ್ನುವುದಾದರೆ, ನಮ್ಮ ಈ ಮೆದುಳು, ನಮ್ಮ ಈ ಹೃದಯ, ನಮ್ಮ ಆಲೋಚನೆ, ನಮ್ಮ ಗ್ರಹಿಕೆ ಎಲ್ಲವನ್ನೂ ಆಸ್ವಾದಿಸಿ ಸಮಾಜದ ಸಂರಚನೆಗೆ, ಒಳ್ಳೆ ರೀತಿಯಲ್ಲಿ ನಡೆಯಲಿಕ್ಕೆ,
ಆ ಆಲೋಚನೆಗಳು ಬೆಳೆದು ಹೆಮ್ಮರವಾಗಿ ಇತರರಿಗೆ ನೆರಳು ಕೊಟ್ಟ ಉದಾಹರಣೆಗಳು ಚರಿತ್ರೆಯಲ್ಲಿ ಇದೆ ಎನ್ನುವುದಾದರೆ, ವಿದ್ಯಾರ್ಥಿ ದೆಸೆಯಲ್ಲಿ ನಾವು ಆಯ್ದುಕೊಳ್ಳುವ ಆಯ್ಕೆ ಅಂತಹದ್ದೇ ಆಗಿರ್ಬೇಕು. ನನ್ನ ಆಯ್ಕೆ ಅತ್ಯುತ್ತಮ, ನನ್ನ ಆಯ್ಕೆ ಉದಾತ್ತ, ನಾನು ಆಯ್ದುಕೊಂಡ ಬದುಕು ಬಹಳ ಆದರ್ಶಮಯ ಅಂತ. ಹಾಗಿದ್ರೆ ಇದೇನು ಅವತಾರಗಳೆಲ್ಲ ಎತ್ತಿ ಬಂದ್ವಲ್ಲ, ಅದರ ವಿರುದ್ಧ ನಕಾರಾತ್ಮಕ ಶಕ್ತಿಗಳು ಇತ್ತಲ್ಲ, ಈಗಲೂ ಇದ್ದಾವೆ. ಈಗಲೂ ಅಂತಹ ರಾವಣ, ಶ್ರೀರಾಮ ವಧಿಸಿದ ರಾವಣ, ಅಂತ ಕುಂಭಕರ್ಣ, ಆ ಇಂದ್ರ, ಇಂಥವರೆಲ್ಲ ಬಹಳಷ್ಟು ಜನ ಹೊರಗಡೆ ಇರ್ತಾರೆ. ಶ್ರೀಕೃಷ್ಣ ಪರಮಾತ್ಮ ವಧಿಸಿದ ಕಂಸ, ವಾಮನ ಬಲಿ ತೆಗೆದುಕೊಂಡ ಬಲಿ ಚಕ್ರವರ್ತಿ, ಆ ರೀತಿಯ 10 ತಲೆಗಳಿಲ್ಲದೆ ಹೋದರೂ ಮನಸ್ಸು ವಿಕಾರಗೊಂಡಿರ್ತಕ್ಕಂಥ ರಾವಣರು ಬಹಳಷ್ಟು ಜನ ಇರ್ತಾರೆ. ಇಡೀ ತನ್ನ ಕಬಂಧ ಬಾಹುಗಳಿಂದ ಜಗತ್ತನ್ನೇ ಆವರಿಸಲಿಕ್ಕೆ ಆಲೋಚನೆಗಳಿಂದ ಹೊಂದಿರತಕ್ಕಂಥ ವ್ಯಕ್ತಿಗಳು ನಮ್ಮ ಜೊತೆಗೆಲ್ಲ ಇರ್ತಾರೆ. ಅಂತ ವ್ಯಕ್ತಿಗಳಿದ್ದಾಗಲೆಲ್ಲ ಈ ಅವತಾರಗಳನ್ನು ನಮ್ಮಲ್ಲಿ ಪ್ರತಿಷ್ಠಾಪಿಸಿಕೊಂಡು ನಮ್ಮನ್ನ ಸಂರಕ್ಷಿಸಿಕೊಂಡು ನಾವು ಬೆಳೆದು ಇತರರಿಗೂ ನೆರಳಾಗುವುದಿದೆಯಲ್ಲ, ಅದು ಒಬ್ಬ ವಿದ್ಯಾರ್ಥಿಗೆ ಇರಬೇಕಾದ ಮೂಲಭೂತ ಗುಣ, ಲಕ್ಷಣ, ವ್ಯಕ್ತಿತ್ವ. ಅದರಲ್ಲೂ ನಾನು ಸರ್ ಜೊತೆ ಮಾತನಾಡಬೇಕಾದ್ರೆ ಕೇಳಿದೆ, ನಮ್ಮೆಲ್ಲ ಸ್ಟೂಡೆಂಟ್ಗಳ ಬ್ಯಾಕ್ಗ್ರೌಂಡ್ ಏನು? ಆರ್ ದೇ ಫ್ರಮ್ ಅಫ್ಲೂಯೆಂಟ್ ಕ್ಲಾಸ್, ವೆಲ್ ಟು ಡೂ? ಮೋಸ್ಟ್ ಆಫ್ ದೆಮ್ ಆರ್ ಮಿಡಲ್ ಕ್ಲಾಸ್. ತಂದೆ ತಾಯಿಗಳೆಲ್ಲ ಕೆಲಸ ಮಾಡ್ತಿದ್ದಾರೆ. ಫ್ಯೂ ಆಫ್ ದೆಮ್ ಆರ್ ಓಕೆ, ಪರವಾಗಿಲ್ಲ, ಜೀವನ ನಿರ್ವಹಣೆಗೆ ಏನು ಕೊರತೆ ಇಲ್ಲ. ಬಟ್ ರೆಸ್ಟ್ ಆಲ್ ಆರ್ ಬಿಲೋ ಪಾವರ್ಟಿ ಲೈನ್, ಹೂ ಮಸ್ಟ್ ಸ್ಟ್ರೈವ್. ಅವ್ರ ಕೆಲಸ ತೆಗೆದುಕೊಳ್ಬೇಕು, ಒಳ್ಳೆ ವ್ಯಕ್ತಿಗಳಾಗಲೇಬೇಕಾದ ಅನಿವಾರ್ಯತೆ ಇದೆ. ಒಂದು ವೇಳೆ ನಮ್ಮನೆ 50-80 ಸೈಟಲ್ಲಿದ್ದು, 50-80 ಸೈಟಲ್ಲಿದ್ದು ಒಂದು 3 ಅಂತಸ್ತಿದ್ರೆ ಯು ಕ್ಯಾನ್ ರೆಸ್ಟ್, ಸ್ವಲ್ಪ ರಿಲ್ಯಾಕ್ಸ್ ಮಾಡಬಹುದು. ನಮ್ಮ ಮನೆಯಲ್ಲಿ ಸರ್ ಪಾರ್ಕಿಂಗ್ ಯಾರ್ಡಲ್ಲಿ ಒಂದು ರೇಂಜ್ ರೋವರ್ ನಿಂತಿದೆ, ನಮ್ಮ ತಂದೆ ಯೂಸ್ ಮಾಡ್ತಾರೆ. ಒಂದು ಮಿನಿ ಕೂಪರ್ ಇದೆ, ತಾಯಿ ಎಲ್ಲಾದ್ರೂ ಹೋಗ್ಬೇಕಾದ್ರೆ ಉಪಯೋಗ ಮಾಡ್ತಾರೆ. ಒಂದು BMW ನನಗೆ ಕೊಟ್ಟಿದ್ದಾರೆ, ನೀವು ರೆಸ್ಟ್ ಮಾಡಬಹುದು. ಬ್ಯಾಂಕ್ ಬ್ಯಾಲೆನ್ಸ್ ಇದೆ, ತಂದೆ 1000 ಕೇಳಿದ್ರೆ 10,000 ಕೊಡ್ತಾರೆ. ಯು ನೀಡ್ ನಾಟ್ ಪುಟ್ ಮೋರ್ ಎಫರ್ಟ್ಸ್. ಸ್ವಾಮಿ, ನನಗಿದಿಲ್ಲ, ನನ್ನ ತಂದೆ ತಾಯಿಗಳು ನನಗೋಸ್ಕರ ಜತನ ಮಾಡ್ತಾ ಇದ್ದಾರೆ, ಕನಸು ಕಂಡಿದ್ದಾರೆ. ವಿ ಡೋಂಟ್ ಹ್ಯಾವ್ ಎನಿ ರೈಟ್ಸ್ ಟು ವೇಸ್ಟ್ ಅವರ್ ಟೈಮ್ ಬಿಫೋರ್ 25. ಮೊದಲ 25 ವರ್ಷಗಳ ಕಾಲ ಬ್ರಹ್ಮಚರ್ಯ ಅಂತ ಏನು ಕರೆಯಲ್ಪಡುತ್ತೆ, ಇದು ಸಾಧನೆಗಾಗಿ ಎಲ್ಲ ಗುಣಗಳನ್ನು ಅರ್ಜಿಸಿಕೊಳ್ಳಲಿಕ್ಕೆ, ಕಲಿಯಲಿಕ್ಕೆ, ಅದು ಸ್ಪೋಕನ್ ಇಂಗ್ಲಿಷ್ ಇರಲಿ, ಪರ್ಸನಾಲಿಟಿ ಡೆವಲಪ್ಮೆಂಟ್ ಇರಲಿ, ಲೈಫ್ ಸ್ಕಿಲ್ಸ್ ಇರಲಿ, ಅದರ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಗೆ ಪ್ರಿಪರೇಷನ್ ಮಾಡೋದಿರಲಿ. ನಾನು CA ಆಗಬೇಕು ಅನ್ಕೊಂಡಿದ್ದೀನಿ ಅಂತಂದ್ರೆ ಅದ್ರ ಪ್ರಿಪರೇಷನ್, ನಾನು ನೀಟ್ ಮಾಡಿ ಎಂಜಿನಿಯರ್ ಆಗಬೇಕು ಅನ್ಕೊಂಡಿದ್ದೀನಿ ಅಂತಂದ್ರೆ MBBS ಹೋಗಬೇಕು ಅನ್ಕೊಂಡಿದ್ದೀನಿ, ನಾನು ಕಾಂಪಿಟೇಟಿವ್ ಎಕ್ಸಾಮ್ ಬರಿಬೇಕು ಅನ್ಕೊಂಡಿದ್ದೀನಿ, ನಾನೊಬ್ಬ ಏರ್ ಹೋಸ್ಟೆಸ್ ಆಗಬೇಕು ಅನ್ಕೊಂಡಿದ್ದೀನಿ, ನಾನೊಂದು ಸ್ವಂತ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ಅಂದ್ರೆ ಜಗದ ಬೆಸ್ಟ್ ಮಾಡೆಲ್ಸ್ ಅಂತ ಏನಿರುತ್ತೆ, ದಟ್ ಶುಡ್ ಬಿ ಇನ್ ಯುವರ್ ಫಿಂಗರ್ ಟಿಪ್ಸ್. ಮೊಬೈಲಲ್ಲಿ ನೋಡ್ತೀವಿ ತಾನೆ, ಇನ್ಸ್ಟಾ, ಫೇಸ್ಬುಕ್, ಟಿಕ್ಟಾಕ್, ರೀಲ್ಸ್ ಎಲ್ಲ ನೋಡಿ, ಬೇಡ ಅನ್ನಲ್ಲ. ಅದರ ಜೊತೆಗೆ ಹೂ ಆರ್ ದ ಟಾಪ್ ಮೋಸ್ಟ್ ಅಚೀವರ್ಸ್ ಆನ್ ದಿಸ್ ಅರ್ತ್, ಹೂ ಹ್ಯಾವ್ ಕಮ್ ಅಪ್, ಸ್ಟುಡ್ ಟು ದ ಚಾಲೆಂಜಸ್ among all adversity, amidst all adversity, who defeated those challenges and problems, who excelled in their field. ಹಾಟ್ ಮೇಲ್ ಕಂಡು ಹಿಡಿದವರು ಯಾರು? ಅವನ ಹಿನ್ನೆಲೆ ಏನು? ಗೂಗಲ್ ಹೇಗೆ ಆರಂಭ ಆಯಿತು? ಫೇಸ್ಬುಕ್ ಹೇಗೆ ಆರಂಭ ಆಯಿತು? ಒಂದು ಅಮೆಜಾನ್ ಹೇಗೆ ಬಂತು? ಒಂದು ಫ್ಲಿಪ್ಕಾರ್ಟ್ ಹೇಗೆ ಬಂತು? ಒಂದು ಊಬರ್ ಹೇಗೆ, ಯಾವ ಮೆದುಳಿನಲ್ಲಿ ಮೊದಲು ಅದು ಮೈದಳೆಯಿತು, ಆಲೋಚನಾ ರೂಪವಾಗಿ ಬಂತು? ಒಂದು ಓಲಾ ಹೇಗೆ ಬಂತು? ಒಂದು ಓಯೋ ಹೇಗೆ ಬಂತು? ಸುಮಾರು 16,000ಕ್ಕೂ ಹೆಚ್ಚು ಸ್ಟಾರ್ಟ್ಅಪ್ಗಳು